ಬ್ಲಾಗ್ ಬ್ರೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನಪ್ಪ ವಿಷಯ ಅಂದರೆ ಇವತ್ತು ಮಂಗಳೂರು ಟು ಮಡಿಕೇರಿ ರೈಡ್ ಇದೆ. ಒಬ್ಬನೇ ಹೋಗ್ತಿಲ್ಲ, ಇಲ್ಲಿಂದ ಒಬ್ಬನೇ ಪುತ್ತೂರು ಗಂಟ, ಅಲ್ಲಿಂದ ಒಬ್ಬರು ಜಾಯ್ನ್ ಆಗ್ತಾರೆ, ಮತ್ತು ಸುಳ್ಳೆಯಿಂದ ಒಬ್ಬರು ಜಾಯ್ನ್ ಆಗ್ತಾರೆ. ಹೋಗೋಣ, ರೈಡ್ ಎಂಜಾಯ್ ಮಾಡೋಣ. ನಾ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಬೈಕ್ ಹೋಗ್ಬೇಡಿ, ಏನಪ್ಪ ಪ್ರತಿ ಸಲ ರೈಡ್ ಮಾಡೋದೇ ತೋರಿಸ್ತಾನ, ಬೇರೆ ಏನು ತೋರಿಸೋದೇ ಇಲ್ಲ ಅಂತ. ಚೆನ್ನಾಗಿರುತ್ತೆ, ಎಂಜಾಯ್ ಮಾಡೋಣ. ಲೆಟ್ಸ್ ಗೋ. ಮತ್ತೆ ಲಾಕ್ ಹಾಕಿಲ್ಲ, ಅದೇ ಗೊತ್ತಾ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಮಂಗಳೂರು ಮೇಲೆ ನಂಬಿಕೆ ಇದೆ ನನಗೆ ಅಂತೇಳಿ. ಲೆಟ್ಸ್ ಗೋ. 6 ಗಂಟೆಗಿದೆ, ನನ್ನ ಗಾಡಿ ಬೇರೆ ಗಲೀಜಾಗಿದೆ ಸ್ವಲ್ಪ, ಪರವಾಗಿಲ್ಲ, ರೈಡ್ ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಮ್ ಬೇರೆ 6 ಗಂಟೆ ಆಗಿದೆ. ನಾನು ನೋಡಿದರೆ ಬೆಳಿಗ್ಗೆ 5 ಗಂಟೆಗೆ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಿದ್ದೀನಿ. ಅಂದರೆ ಅಲ್ಲಿ ತಲುಪುವಾಗ ಲೇಟ್ ಆಗ್ತದೆ, ಬೆಳಿಗ್ಗೆ 7 ಗಂಟೆ 8 ಗಂಟೆ ಆಗ್ತದೆ. ಈಗ ಇಲ್ಲಿಂದ ಹೊರಟಿದ್ದಷ್ಟೇ 6 ಗಂಟೆ ಆಗಿದೆ, ಇನ್ನು ಹೋಗ್ಬೇಕಷ್ಟೇ. ನಾನು BC ರೋಡ್ ಹತ್ಕೊಂಡೆ ಈ ಹೈವೇಗೆ ಬಂದು ನೋಡಿದರೆ ಆ ಕಡೆ ಈ ಕಡೆ ಫುಲ್ ಫಾಗೆ. ನಾನೇನೋ ಸೈಕ್ಲೋನ್ ಗೀಕ್ಲೋನ್ ಬಂದ್ಬಿಡ್ತಾ ಅಂತ ಅನ್ಕೊಬಿಟ್ಟೆ ಅನ್ಸೋಣ. ಮತ್ತು ಗಾಡಿ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಕೇಳಿದೆ, ಬ್ರೋ ಅಲ್ಲೆಲ್ಲ ವೆದರ್ ಓಕೆ ಅಲ್ಲ ಅಂತ ಹೇಳ್ಬಿಟ್ಟು. ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಫುಲ್ ಫಾಗಲ್ಲೆಲ್ಲ ಜಾಲಿ ಮಾಡ್ಕೊಂಡು ಮುಖಕ್ಕೆಲ್ಲ ತಾಗ್ತಿತ್ತು ಫಾಗು. ಫುಲ್ ಎಂಜಾಯ್ ಮಾಡ್ಕೊಂಡು ಒಬ್ಬನೇ ಹೋಗ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ಈ ಥರ ಹೈವೇಲೆಲ್ಲ ಫಾಗ್ ನೋಡ್ತಿರೋದು. ನಂಗೆ ಈ ಥರ ಫಾಗ್ ಎಲ್ಲ ನೋಡಿದ್ರೆ ಒಂದು ಈಗ ಸಾಂಗ್ ನೆನಪಾಗ್ತದೆ, ಹಾಕ್ತೀನಿ ಕೇಳ್ಕೊಬರ್ರಿ. ಇನ್ನೊಬ್ರು ಜಾಯ್ನ್ ಆಗ್ಬೇಕಂತ ಹೇಳಿದ್ನಲ್ಲ, ಅವರು ಹಿಂದೆ ಬರ್ತಿದ್ದಾರೆ ಕಬಾಕ ಜಂಕ್ಷನ್ ಇಂದ. ನಾನು ಮುಂದೆ ಬಂದ್ಬಿಟ್ಟು ನೋಡಿದ್ರೆ ಅವ್ರು ಜಾಯ್ನ್ ಆಗ್ತಾರೆ, ನಾವು ಹೋಗೋಣ ಬನ್ನಿ. ನಾನು ಅವ್ರು ಹಿಂದೆ ಬರ್ತಾರೆ ಅಂತ ಹೇಳ್ಬಿಟ್ಟು ಮುಂದೆ ಬಂದು ನಿಂತೆ. ಹಂಗೆ ಟೈಮು ಕೂಡ ಆಗಿತ್ತು, ರೀಲ್ಸ್ ಅಪ್ಲೋಡ್ ಮಾಡೋಣ ಅಂತ ನಿಲ್ಸಿದ್ದೆ. ಆ ಕಡೆ ಈ ಕಡೆ ನೋಡಿದೆ, ವೆದರ್ ಮಾತ್ರ ಸೂಪರ್ ಆಗಿತ್ತು. 15 ಕಿಲೋಮೀಟರ್ ಆದಮೇಲೆ ಸಿಕ್ಕಿದ್ದಾರೆ. ಹೋಗೋಣಲ್ಲ, ಹಾಂ. ಅವರು ಮುಂದೆ ಹೋಗ್ತಿದ್ದಾರೆ. ಇವಾಗ 35 ಕಿಲೋಮೀಟರ್ ಸುಳ್ಳೆಲ್ಲಿ ಹೋದರೆ ಇನ್ನೊಬ್ಬರು ಜಾಯ್ನ್ ಆಗ್ತಾರೆ. ಗಾಡೀಲಿ 2 ಸೈಡ್ ಹಾಕಿದ್ವಿ, ಇನ್ನೊಂದು ಗಾಡಿ ಬರಬೇಕಷ್ಟೇ. ಈಗ ಜಸ್ಟ್ ಒಬ್ಬ ಬಂದ, ಅವನು ಹೇಳ್ತಿದ್ದ ಇನ್ನೊಬ್ಬ ಹಿಂದೆ ಬರ್ತಿದ್ದಾನೆ ಅಂತೇಳಿ ಅಂತ ಹೇಳಿದೆ. ಗಾಡಿಗಳನ್ನೆಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿ ಸೈಡ್ ಹಾಕಿ ಒಂದು ವೀಡಿಯೋ ತೆಗೆಯೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ತೆಗ್ಬಿಟ್ಟು ಹೊರಡೋದಷ್ಟೇ ಇವಾಗ. ರೈಡ್ ಸ್ಟಾರ್ಟ್ ಮಾಡಿದ್ವಿ. ಅವರಿಬ್ರು ಅಂತೂ ಕೈಗೆ ಸಿಕ್ತಿಲ್ಲ, ಹಂಗೆ ಹೋಗ್ತಿದ್ದಾರೆ. ಮತ್ತೆ ಮುಂದೆ ಹೋಗ್ಬಿಟ್ಟು ಹೇಳಿದವ್ರಿಗೆ ಹಿಂದೆಯಿಂದ ಬರ್ರಿ ಒಂದು ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿ ಅವರು ಹಿಂದೆ ಬಂದು ಒಂದು ವೀಡಿಯೋ ಮಾಡಿಕೊಂಡೆ ಸೈಕಾಗಿ. ಶಿಖರ್ ಹೇಳ್ದ ಗಾಡಿ ನಿಲ್ಲಿಸಿ ಇಲ್ಲಿ ಕಾಣಿಕೆ ಹಾಕಿ ಬರ್ತೀನಿ ದೇವರುಂಡಿ ಅಂತ ಹೇಳ್ಬಿಟ್ಟು. ಇನ್ನು ಮಡಿಕೇರಿ 40 ಕಿಲೋಮೀಟರ್ ಹತ್ರ 30 ಕಿಲೋಮೀಟರ್ ಇದೆ. ಇಲ್ಲಿ ಪಾರ್ಕ್ ಮಾಡಿದ್ವಿ, ಏನೋ ಟೆಂಪಲ್ ಇದೆ ಅಂತ ಹೇಳ್ಬಿಟ್ಟು ಪಾರ್ಕ್ ಮಾಡಿದ್ದಾರೆ. ಅವನೇನೋ ಕಾಣಿಕೆ ಹಾಕಿ ಬರೋಕೆ ಹೋಗಿದ್ದಾನೆ. ನನ್ನ ಗಾಡಿ ಅವನಲ್ಲಿ ಇಟ್ಟಿದ್ದು ನೀಟಾಗಿದೆ. ಸಿಗೋಣ ಮಡಿಕೇರಿಗೆ. ಈ ಥರ ಗಾಡಿ ಪಾರ್ಕ್ ಮಾಡಿ ನೋಡೋಕ್ಕಿರೋ ಖುಷಿನೇ ಬೇರೆ ಗುರು. ಸುಳ್ಳೆ ಟು ಮಡಿಕೇರಿ ಹೋಗೋ ರೂಟಲ್ಲಿ ಒಂದು ಫಾಲ್ಸ್ ಬರುತ್ತೆ. ಗಾಡಿಯಲ್ಲಿ ಸೈಡ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನಿಂತು ಹೊರಟ್ವಿ. ಇನ್ನೂ 2 ಗಾಡಿ ಹಿಂದೆ ಇದೆ, ಬರ್ತಾಯಿದ್ವಿ. ಮಡಿಕೇರಿ ಟು ತಲಕಾವೇರಿ ಹೋಗ್ತಿದ್ವಿ. ಇನ್ನೂ 45 ಕಿಲೋಮೀಟರ್ ಹತ್ತತ್ರ ಇದೆ, ಹೊರಡ್ಬೇಕಷ್ಟೇ. ತಲಕಾವೇರಿ ಇನ್ನೂ 10 ಕಿಲೋಮೀಟರ್ ಇತ್ತು. ಇಲ್ಲಿ ಮೇಲೆ ಹತ್ತುವಾಗ ವ್ಯೂ ಪಾಯಿಂಟ್ ಇತ್ತು ಅಂತೇಳಿ ಗಾಡಿ ಸೈಡ್ ಹಾಕಿದ್ವಿ. ತಿಂಡಿ ಮಾಡೋಕ್ಕೆ ಗಾಡಿ ಸೈಡ್ ಹಾಕಿದ್ವಿ ಎಲ್ಲರೂ. ನಂದು ಬೆಳಿಗ್ಗೆನೇ ಸುಳ್ಯದಲ್ಲಿ ಆಗಿತ್ತು ತಿಂಡಿ. ಇವ್ರು ಮಾಡಬೇಕಿತ್ತು ಅಷ್ಟೇ, ಮಾಡ್ಕೊಂಡು ಹೊರಡ್ಬೇಕು ಇವಾಗ. ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ನಾವು ವೈಫೈ ಕೇಳಿದ್ವಿ ಅವ್ರನ್ನ, ಒಂದು ಸಲ ಕೇಳಿದ್ವಿ, ಅವ್ರು ಕೊಡಲಿಲ್ಲ. ಇನ್ನೊಂದು ಸಲ ಇವನು ಹೋಗ್ಬಿಟ್ಟು ವೈಫೈ ಕೊಡ್ರಿ ನಾವು ಆರ್ಡರ್ ಮಾಡಿದ್ವಿ ಅಂತ ಹೇಳ್ತಿದ್ದಾನೆ ಅವ್ರ ಹತ್ರ. ನಾವು ಜಸ್ಟ್ ಬಂದು ತಲಕಾವೇರಿ ರೀಚ್ ಆದ್ವಿ. ಆ ಕಡೆ ಈ ಕಡೆ ವ್ಯೂ ಅಂತೂ ಚೆನ್ನಾಗಿ ಕಾಣ್ತಿದೆ. ಇದು ನೀವು ಮಳೆಗಾಲಲ್ಲೆಲ್ಲ ಬಂದರೆ ಸೂಪರಾಗಿ ಕಾಣುತ್ತೆ. ಇದು ಆ್ಯಕ್ಚುಲಿ ಮಳೆಗಾಲದಲ್ಲಿ ಆ ಕಡೆ ಈ ಕಡೆ ಕಾಣ್ತಿರೋ ಗುಡ್ಡಗಳೆಲ್ಲ ಚೆಂದ ಕಾಣ್ತದೆ. ನಾವು ಬರುವಾಗ ಸ್ವಲ್ಪ ಬಿಸಿಲಿತ್ತು. ಇದೇ ಎಂಟ್ರೆನ್ಸಿಂದ ಈಗ ಹೋಗ್ಬೇಕು, ಮೇಲೆ ಹೋದರೆ ಟೆಂಪಲ್ ಎಲ್ಲ ಇದೆ, ಹೋಗ್ಬೇಕಷ್ಟೇ ಇವಾಗ. ಇಲ್ಲಿ ವಾತಾವರಣ ಎಷ್ಟು ಪೀಸ್ ಆಗಿದೆ ಅಂದರೆ, ನಾವು ಇನ್ನೂ ಬಿಸಿಲಲ್ಲಿ ಬಂದಿದ್ದೀವಿ ಈ ಥರ ಅನ್ನಿಸ್ತಿದೆ. ಇನ್ನೇನಾದರೂ ಮಳೆಗಾಲದಲ್ಲೆಲ್ಲ ಬಂದಿದ್ದರೆ ಎಷ್ಟು ಆ ಮಳೆ ಸೌಂಡು ಎಲ್ಲ ಎಷ್ಟು ಚೆನ್ನಾಗಿ ಕೇಳ್ತಿತ್ತು ಅಂದರೆ ಸೂಪರ್ ಅಂದ್ಕೊಳ್ಳಿ. ಇಲ್ಲಿ ಏನು ನೀರು ಕಾಣ್ತಾ ಇದೆಯಲ್ಲ, ಇದು ವರ್ಷದ 365 ದಿನ ಕೂಡ ನೀರು ಬರ್ತಾನೆ ಇರುತ್ತೆ ಅಂತ ಇಲ್ಲಿ ನಮಗೆ ಶಿಖರ್ ಹೇಳಿದೆ ಈಗ ಜಸ್ಟು. ನನಗೆ ಗೊತ್ತಿರಲಿಲ್ಲ. ಸೊ ಬಂದಿದ್ದೆ 1-2 ಸಲ, ನನಗೆ ಇದೆಲ್ಲ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು. ಏನು ನೀರು ಕಾಣ್ತಾ ಇದೆಯಲ್ಲ, ಇದು ಎಷ್ಟು ತಿಳಿಯಾಗಿದೆ ಅಂದರೆ ನೀರು ಹಿಂಗೆ ಕೆಳಗಡೆ ಏನಿದೆ ಅಂತೇಳಿ ಕ್ಲೀನಾಗಿ ಕಾಣುತ್ತೆ. ನಮ್ಮ ಕಾವೇರಿ ಉಗಮವಾದ ಸ್ಥಳ ತಲಕಾವೇರಿ ಅಂತೇಳಿ ಇದಕ್ಕೆ ಕರೆಯೋದು. ನಾವು ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಹೊರಟು ಈಚೆ ಗುಡ್ಡದ ಹತ್ರ ಬಂದು ಗಾಡಿ ಲೈನಪ್ ಎಲ್ಲ ಮಾಡಿ ನಿಲ್ಲಿಸಿ ಫೋಟೋ ಎಲ್ಲ ತೆಗಿತಿದ್ವಿ. ದಿನಕರಣ್ಣ ನೋಡ್ರಿ ಹೆಂಗೆ ಮಲಗಿದೆ ಅಂತ ತೆಗಿಯೋಕ್ಕೆ ಫೋಟೋನ. ಮತ್ತು ಆ ಕಡೆ ಕಾಣ್ತಿದೆ ಅದೇ ಟೆಂಪಲ್ಲು, ಸೂಪರ್ ಆಗಿತ್ತು ವ್ಯೂ ಮಾತ್ರ.
ಮಸ್ತಾಗಿ ವೀಡಿಯೋ ಎಲ್ಲ ಮಾಡ್ಕೊಂಡು ಸೀದಾ ಮಡಿಕೇರಿ ಟೌನಿಗೆ ಬಂದ್ವಿ. ಮಡಿಕೇರಿ ಬಂದಮೇಲೆ ಪೋರ್ಕ್ ಮಿಸ್ ಮಾಡಬಾರ್ದು ಅಂತೇಳಿ ಪೋರ್ಕ್ ತಿಂದು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಗೆ ಹೋಗ್ಬೇಕು. ಆಫ್ ರೋಡ್ ಅಂತೂ ಫುಲ್ ಇದೆ. ಪ್ಲೇಸ್ ಅಂತ ಸೈಕ್ ಆಗಿದೆ. ಇಲ್ಲಿ ಬಾಯ್ಸ್ ಎಲ್ಲ ನಿಲ್ಲಿಸಿ ಒಂದು ಫೋಟೋ ತೆಗೆಯೋಣ ಅಂತ ಹಂಗೆ. ಬೆಟ್ಟಕ್ಕೆ ಹೋಗೋ ರೋಡ್ ಅಂತೂ ಫುಲ್ ಆಫ್ ರೋಡ್ ಅಂದ್ಕೊಳ್ಳಿ, ಸೈಕ್ ಆಗಿದೆ. ಮತ್ತೆ ಹಂಗೆ ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ವ್ಯೂ ಅಂತೂ ಎಂಜಾಯ್ ಮಾಡೋಕ್ಕಂತೂ ಮಾಡಿಸಿದ ಪ್ಲೇಸ್ ಇದು. ಇದರಲ್ಲಿ ಈ ಗಾಡಿನ ಸ್ಪೀಡಲ್ಲಿ ಹಿಡಿಯೋಕ್ಕಾಗಲ್ಲ, ಈ ಗಾಡಿನ ಗತ್ತಲ್ಲಿ ಹಿಡಿಯೋಕ್ಕಾಗಲ್ಲ ಅಷ್ಟೇ. ಇವತ್ತೊಬ್ಬರು ಮೀಟ್ ಆಗಿದ್ದಾರೆ ಇಲ್ಲಿ ಮೇಲೆ ಹೊಸ ಕೋಟೆ ಬೆಟ್ಟ ಮೇಲೆ. ಯಾರು ತೋರಿಸ್ತೀನಿ ನೋಡಿ, ಕಾಲೇಜ್ ಕುಮಾರ ಮೂವಿ ಮಾಡಿದವರು. 100 ಕೊಡೋ 500 ಕೊಡ್ತೀನಿ, ಮಗಳು ಕೊಡೋ ಮೊಮ್ಮಕ್ಕಳು ಕೊಡ್ತೀನಿ. ಬ್ಲಾಗ್ ಬ್ರೋ, ಇವ್ರು ಅವ್ರ ಫ್ರೆಂಡ್ಸು. ಹಾಯ್ ಹೇಳಿ ಬ್ರೋ. ಒಂದು ನೀವೊಂದು ಹಾಯ್ ಹೇಳಿ ಬ್ರೋ. ಇವ್ರು ನಮ್ಮೂರವ್ರು ಬ್ರೋ. ನಾಚ್ಕೊಬಿಡಿ ಬ್ರೋ, ಅದ್ರಲ್ಲಿ ಹೇಳಿದೆ. ಆಫ್ ರೋಡ್ ಎಲ್ಲ ಮಾಡ್ಕೊಂಡು ಮೇಲೆ ಬೆಟ್ಟದ ಮೇಲೆ ಬಂದ್ವಿ. ನಮಗೆ ಅಚಾನಕ್ಕಾಗಿ ಕಾಲೇಜ್ ಕುಮಾರ್ ಮೂವಿ ಮಾಡಿದವರು ವಿಕ್ಕಿ ಬ್ರೋ ಅವ್ರು ಸಿಕ್ಕರು. ಅವ್ರನ್ನ ಮಾತಾಡಿಸ್ಕೊಂಡು ಗಾಡಿ ಎಲ್ಲ ನಿಲ್ಸ್ಕೊಂಡು ಅವ್ರ ಜೊತೆ ಆಟ ಎಲ್ಲ ಆಡ್ಕೊಂಡು ಕ್ರಿಕೆಟ್ ಆಡೋಣ ಅಂತ ಹೇಳ್ತಿದ್ದಾರೆ. ಅಂತೂ ಕ್ರೇಜಿ ವ್ಯೂ ಮಾತ್ರ ಮೇಲೆಯಿಂದ ಆ ಕಡೆ ಈ ಕಡೆ ಗುಡ್ಡಗಳೆಲ್ಲ. ಅವರು ಕ್ರಿಕೆಟ್ ಆಡೋಣ ಬನ್ನಿ, ಒಂದು ಡ್ರೋನ್ ಶಾಟ್ ತೆಗಿತೀವಿ ಅಂತ ಹೇಳಿದ್ರು. ಆಡ್ತಿದ್ದೀವಿ ಇವಾಗ. ಫುಲ್ಲು ಕ್ರೇಜಿಯಾಗೆಲ್ಲ ಕ್ರಿಕೆಟ್ ಎಲ್ಲ ಆಡಿ ಆ ಬೆಟ್ಟದ ಮೇಲೆ ನಾವೊಂದು ಆಟ ಆಡಿ ಫುಲ್ಲು ಚೆನ್ನಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು. ಇಲ್ಲಿಂದ ಹೊರಡ್ಬೇಕು ಇವಾಗ, ಕೆಳಗಡೆ ಇಳಿಸ್ಕೊಂಡು ಹೋಗೋಣ ಬನ್ನಿ. ಕ್ರೇಜಿ ಸ್ಪಾಟ್ ಇದು ಬ್ರೋ, ಅಷ್ಟೊಂದು ಕ್ರೇಜಿ ಸ್ಪಾಟ್. ಇಲ್ಲಿ ಗಾಡಿ, ಅಲ್ಲಿ ನೋಡಿದ್ರೆ ಫಾಲ್ಸು. ಕ್ರೇಜಿ ಅನ್ಕೊಳ್ಳಿ. ಸಂಜೆ 5:30-6 ಗಂಟೆ ಆಗಕ್ಕೆ ಬಂತು. ಮತ್ತೆ ನಮಗೆ ದಾರಿ ಎಲ್ಲ ಸರಿ ಕಾಣಲ್ಲ, ಆ ಲೈಟ್ಗೆಲ್ಲ ಕಾಣ್ತದೆ. ರೋಡ್ ಬೇರೆ ಸರಿ ಇರಲಿಲ್ಲ, ಅದಕ್ಕೋಸ್ಕರ ಬೇಗ ಹೊರಡೋಣ ಅಂತೇಳಿ ಹೊರಟ್ವಿ ಇಲ್ಲಿಂದ. ಅಲ್ಲಿಂದ ಬಂದು ಮಡಿಕೇರಿ ಆದಮೇಲೆ ಸ್ವಲ್ಪ ಸೈಡಿಗೆ ಹಾಕಿದ್ವಿ. ಅವನೇನೋ ಜ್ಯೂಸ್ ಕುಡಿತಾನೆ ಅಂತ ಹೇಳ್ಬಿಟ್ಟು ಸೈಡಿಗೆ ಹಾಕಿದ್ವಿ. ಇವನೇನೋ ಹೇಳ್ತಾನೆ, ಕೇಳಿಸ್ಕೊ ಬರ್ರಿ. ಹತ್ತು ಸೈಡ್ ಜಾಸ್ತಿ ಝೂಮ್ ಮಾಡಬೇಡ, ಹೊಡಿಲಿಕ್ಕೆ ಇರ್ಬೋದು. ಅಲ್ಲಿಂದ ಬಂದು ಸುಳ್ಳ್ಯದಲ್ಲಿ ಸೈಡ್ ಹಾಕಿದ್ವಿ, ಹಸಿವಾಗಿತ್ತು ಅಂತೇಳಿ ಊಟ ಮಾಡೋಣ ಅಂತೇಳಿ. ಹಾಂ ಸರಿ, ಬಾಯ್ 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 ಬಾಯ್. ಇವರಿಬ್ರು ಇಲ್ಲೇ ಸುಳ್ಳ್ಯದವರು. ಇಲ್ಲಿಂದ ಹೊರಡ್ತಾರೆ ಇವಾಗ. ಮತ್ತೆ ಅವ್ರಿಗೆಲ್ಲ ಬಾಯ್ ಹೇಳಿ ಕಳಿಸಿದ್ವಿ, ಹೊರಟ್ರು ಅವರು. ನಾವು ಇಲ್ಲಿಂದ ಹೊರಡ್ಬೇಕು ಇವಾಗ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಬ್ರೋ. ಎಂಜಾಯ್ ದ ಟ್ರಿಪ್. ಹಾಂ ಸರಿ, ಬಾಯ್. ಎಲ್ಲರಿಗೂ ಬಾಯ್ ಹೇಳಿ ಕಳಿಸಿದ್ದಾಯ್ತು ಇವಾಗ. ಈಗ ನನ್ನ ಸರಿ ನಾನು ಹೋಗಬೇಕು. ಇನ್ನೂ 40 ಕಿಲೋಮೀಟರ್ ಉಂಟು. ಚಲೋ. ಜಸ್ಟ್ ಬಂದೆ, ಟೈಮ್ 12 ಗಂಟೆ ಆಗಿದೆ. ಓವರಾಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.